ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಶಾವಿಗೆ ಉಪ್ಪಿಟ್ಟು ತೆಳುವಾಗಿ ಸಿಗುತ್ತಲ್ವಾ, ಆ ಶಾವಿಗೆನ ಯಾವ ಥರ ಮಾಡೋದು ಅಂತ. ತುಂಬ ಜನಕ್ಕೆ ಮುದ್ದೆ ಆಗಿಬಿಡುತ್ತೆ ಅಥವಾ ಏನೋ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಈ ಲಾಗಲ್ಲಿ 2 ಟಿಪ್ಸ್ನ ನಿಮ್ಗೆ ಹೇಳಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಹೇಗೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ, ಬನ್ನಿ. ಮೊದಲಿಗೆ 2 ಗ್ಲಾಸ್ ಶಾವಿಗೆಗೆ ನಾವು ಇಲ್ಲಿ 4 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಬೇಕು. ಆ ಥರ ಕುದ್ಸಕ್ಕೆ ಇಟ್ಬಿಟ್ಟು ಹಾಗೆ ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕಬೇಕು. ಅಷ್ಟರಲ್ಲಿ ಇದೆಲ್ಲನೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ, ಕಡಲೆ, ಉದ್ದಿನಬೇಳೆ, ಹಾಗೆ ಸಾಸಿವೆ, ಜೀರಿಗೆ, ಅರಿಶಿಣ ಮತ್ತು ಗ್ರೀನ್ ಚಿಲ್ಲಿ, ಹಾಗೆ ರೆಡ್ ಚಿಲ್ಲಿ, ಆನಿಯನ್ ಮತ್ತು ಕೊರಿಯಾಂಡರ್, 1 ಟೊಮ್ಯಾಟೊ ಅಥವಾ ಲೆಮನ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಲೆಮನ್ ಇಲ್ಲದೆ ಇರೋ ಕಾರಣ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಅನಿಲ್ ಶಾವಿಗೆ. ಇದು ಡಿಮಾರ್ಟಲ್ಲಿ ಸಿಗುತ್ತೆ, ಹೊರಗಡೆನೂ ಸಿಗ್ಬೋದು, ಬಟ್ ಐ ಡೋಂಟ್ ನೋ. ಅಷ್ಟರಲ್ಲಿ ನೀರು ಚೆನ್ನಾಗಿ ಕುದೀತಾ ಬರ್ತಾ ಇದೆ ನೋಡಿ, ಎಲ್ಲ ಆಯಿಲ್ ಎಲ್ಲ ಮೇಲ್ಗಡೆ ಬರ್ತಾ ಇದೆ ಅಲ್ವಾ, ಈ ಥರ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದೀತಾ ಇದ್ದಾಗ ನೀರನ್ನ ನಾವಿಲ್ಲಿ ಶಾವಿಗೆ ಹಾಕಬೇಕು. ಶಾವಿಗೆ ಹಾಕಿಬಿಟ್ಟು ಹಿಂದ್ಗಡೆಯಿಂದ ಅಂದರೆ ಸೌಟಿನ ಹಿಂಭಾಗದಿಂದ ನಾವು ಈ ಥರ ಅದನ್ನು ಎಲ್ಲ ಕಡೆ ಎಣ್ಣೆ ಎಲ್ಲ ಹೋಗಬೇಕು, ಚೆನ್ನಾಗಿ ನೆನ್ಕೋಬೇಕು. ಅದನ್ನು 2 ಮಿನಿಟ್ಸ್ ಅಷ್ಟೇ ನೆನೆಸ್ಬಿಟ್ಟು ನೀರೆಲ್ಲ ತೆಗಿಬೇಕಾಗುತ್ತೆ. ಮೇನಾಗಿ ಈ ಥರ ಮಾಡಲೇಬೇಕು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಆಯಿಲ್ ಎಲ್ಲ ಕಡೆ ಹೋಗುತ್ತೆ ಇದರಿಂದ. ನಾನಿಲ್ಲಿ ಅದನ್ನು 2 ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ಟು ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ತಣ್ಣಗೆ ಆಗೋಕ್ಕೆ ಎತ್ತಿಡ್ತಾ ಇದ್ದೀನಿ. ಸೊ ಈ ಥರ ಆಗುತ್ತೆ. ಹಾಗೆ ಸೈಡಲ್ಲಿ ನಾವು ಇದಕ್ಕೆ ಹುಳಿನ ರೆಡಿ ಮಾಡ್ಕೋಬೇಕಾಗುತ್ತೆ. ಮೇನ್ ಇರೋದ್ರಂದರೆ ಶಾವಿಗೆನ ನಾವು ಯಾವ ಥರ ರೆಡಿ ಮಾಡ್ಕೋತೀವಿ, ಯಾವ ಥರ ಬೇಯಿಸ್ಕೋತೀವಿ, ಅದೇನೇ ಮೇನು. ಹುಳಿ ಮಾಡೋದು ಯಾವ ಥರನಾದರೂ ಆಗಿರ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಈ ಥರ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ನೀವು ಯೂಸ್ ಮಾಡ್ಕೋಬೋದು ಗೋಡಂಬಿ ಅಥವಾ ಏನಾದರೂ. ಶೇಂಗಾ ಮತ್ತು ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ನಾವು ಈ ಥರ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಮ್ಮ ಮೇಡಮ್ ಎದ್ದು ಬಿಟ್ಟು ಬಂದರು. 10 ಗಂಟೆಗೆ ಎದ್ದೇಳ್ತಾರೆ ಮಾರ್ನಿಂಗು. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಬೇಯಿಸ್ಕೊಂಬಿಟ್ಟು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಕರಿ ಲೀವ್ಸ್ ಹಾಗೆ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಆನಿಯನ್, ಗ್ರೀನ್ ಚಿಲ್ಲಿ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಆನಿಯನ್ನ ಬೇಯಿಸ್ಕೋಬೇಕಾಗುತ್ತೆ. ಆನಿಯನ್ ಕೂಡ ನೀಟಾಗಿ ಬೇಯ್ಕೋಬೇಕು. ಅದು ಹೇಗಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸ್ವಲ್ಪ ಗ್ಲಾಸಿ ಥರ ಬರಬೇಕು. ಆ ಥರ ಡೀಪ್ ರೋಸ್ಟ್ ಆದಮೇಲೆ, ಆ್ಯಕ್ಚುಲಿ ಈ ಥರ ಶಾವಿಗೆ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮನೇಲಿ ಕೂಡ ಮಾಡ್ಕೊಬೋದು ಅಂತ ನಾವು ಈ ಲಾಗಲ್ಲಿ ನಿಮ್ಗೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಾನಿಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ತುಂಬ ಸಾಫ್ಟ್ ಆಗೋವರೆಗೆ ತುಂಬ ಚೆನ್ನಾಗಿ ಸ್ವಲ್ಪ ಈ ಲಾಸ್ಟಲ್ಲಿ 1/2 ಲೆಮನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ವಾಟರ್ ಕೂಡ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟೊಂದು ಸಾಲ್ಟು, ಒಂಚೂರು ಶುಗರ್ ಕೂಡ ಹಾಕ್ಕೋಬೋದು ಟೇಸ್ಟ್ಗೆ. ಆ್ಯಕ್ಚುಲಿ ಸಾಲ್ಟ್ನ ನಾನು ಬಿಸಿ ನೀರಲ್ಲಿ ಕೂಡ ಸ್ವಲ್ಪ ಹಾಕಿರ್ತೀನಿ. ಸೊ ಅದಕ್ಕೆ ಇಲ್ಲಿ ಎಷ್ಟು ಬೇಕು ಸ್ವಲ್ಪನೇ ಹಾಕ್ಕೋಬೇಕು. ಶಾವಿಗೆ ಎಲ್ಲ ತಣ್ಣಗಾದ್ಮೇಲೆ ಈ ಥರ ಆಗಿರುತ್ತೆ. ಅಷ್ಟರಲ್ಲಿ ನಾನು ಕೊರಿಯಾಂಡರ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಹುಳಿನ ಇದಕ್ಕೆ ಕಲಿಸ್ಬಿಟ್ರೆ ಈ ಥರ ಶಾವಿಗೆ ರೆಡಿ ಆಗುತ್ತೆ. ಹೋಟೆಲ್ ಸ್ಟೈಲಿಯ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿ ಕೂಡ ಟೇಸ್ಟ್ ಆಗಿರುತ್ತೆ. ಅದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟು ಇರುತ್ತಲ್ವ, ಅದು ಸ್ವಲ್ಪ ಹೊತ್ತು ಹೋದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಈ ಲಾಗಲ್ಲಿ ನಿಮಗೆ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಗೊತ್ತಾಯಿತು ಅಂತ ನಾನು ಅನ್ಕೋತೀನಿ. ಹಾಗೆಯೇ
ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸಿ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್